ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಂಚರಾಜ್ಯ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ಸಿಗರಿಗೆ ಟೆನ್ಷನ್ ಕೊಟ್ಟಿದೆ. ಅದರ ಬೆನ್ನಲ್ಲೇ ಈಗ ಬಿಜೆಪಿಯ ಮಹಾ ಆಪರೇಷನ್ ಕೈಪಾಳ್ಯಕ್ಕೆ ಬಿಗ್ ಶಾಕ್ ಕೊಡ್ತಾ ಇದೆಯಾ? ಆರಾಮಾಗಿ ಕರ್ನಾಟಕ ಗೆಲ್ಲಬಹುದು, ಆಡಳಿತ ವಿರೋಧಿ ಅಲೆ ಇದೆ, ನಾಯಕತ್ವ ಬದಲಾವಣೆ ಆಗಿದೆ, ಈಗ ಚಾನ್ಸ್ ನಮಗೆ ಇರೋದು ಅಂತ ಖುಷಿ ಪಡ್ತಾ ಇದ್ರು. ಸರ್ವೆ ಮಾಡಿಸಿ ಆತ್ಮವಿಶ್ವಾಸದಲ್ಲಿದ್ರು. ವರದಿ ನೋಡಿ ನಾವೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತೀವಿ ಅಂತ. ಆದರೆ ಇದೆಲ್ಲ ಬೆಳವಣಿಗೆಗೆ ಈಗ ಬಿಜೆಪಿಯ ಹೊಸ ಲೆಕ್ಕಾಚಾರ ಆಘಾತ ಕೊಡ್ತಾ ಇದೆಯಾ? ಏನಿದು ಬಿಜೆಪಿಯ ಸ್ಟ್ರಾಟಜಿ? ಏನಿದು ಆಪರೇಷನ್ GK? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಶೇರ್ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಬಿಜೆಪಿ UP ಗೆದ್ದಂತಹ ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇದೆ. UPಯಲ್ಲಿ ಗೆದ್ದು ದಾಖಲೆ ಬರೆದಾಗಿದೆ. 5 ರಾಜ್ಯಗಳ ಪೈಕಿ 4ರಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಜ್ಜಾಗಿ ಕೂತೇ ಬಿಟ್ಟಿದೆ. ಈ ಹುರುಪಿನಲ್ಲಿರುವಂತಹ ಬಿಜೆಪಿ ಈಗ ನೆಕ್ಸ್ಟು ಕಣ್ಣಿಟ್ಟಿರೋದು ಗುಜರಾತ್ ಮತ್ತು ಕರ್ನಾಟಕದ ಮೇಲೆ. ಗುಜರಾತ್ನಲ್ಲಿ ಇನ್ನೇನು ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಚುನಾವಣೆ ನಡೆಯುತ್ತೆ. ಕರ್ನಾಟಕದಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಸ್ಟ್ರಾಂಗ್ ಇರುವಂಥ ರಾಜ್ಯ. ಇಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು. ಇಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿಟ್ಟರೆ ಅವ್ರಿಗೆ ಸಂಜೀವನಿ ಸಿಕ್ಕ ಹಾಗಾಗುತ್ತೆ. ಆ ಅವಕಾಶ ಕೊಡಲೇಬಾರ್ದು. ದಕ್ಷಿಣದಲ್ಲೂ ಮೋದಿ ಅಲೆ ಇದೆ ಅನ್ನೋದನ್ನು ಸಾಬೀತು ಮಾಡಬೇಕು. ಈ ಥರ ತುಂಬ ಫ್ಯಾಕ್ಟರ್ಸ್ ಇದೆ. ಕರ್ನಾಟಕ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋದಕ್ಕೆ ಹೋದರೆ ಈ ಎಲ್ಲ ಕಾರಣಗಳಿಂದ ಕರ್ನಾಟಕವನ್ನು ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿರುವಂಥ ದೆಹಲಿಯ ವರಿಷ್ಠರು ಈಗ ಹೊಸ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರಾ? ಆಪರೇಷನ್ G&K ಅಂತ ಹೇಳ್ತಾರೆ. ಗುಜರಾತ್ ಮತ್ತು ಕರ್ನಾಟಕ. ಗುಜರಾತ್ ಚುನಾವಣೆಯ ಜೊತೆಗೇನೆ ಕರ್ನಾಟಕದಲ್ಲೂ ಎಲೆಕ್ಷನ್ ಆಗುತ್ತಾ, ಕರ್ನಾಟಕದಲ್ಲಿ ಅವಧಿ ಪೂರ್ವ ಚುನಾವಣೆ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ ಈಗ ಬಹಳ ಗಂಭೀರವಾಗಿ ಕಂಡು ಬರ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಯಾಕೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಪಂಚರಾಜ್ಯ ಚುನಾವಣೆನೇ ತಗೊಳ್ಳಿ. ಒಟ್ಟೊಟ್ಟಿಗೆ ಹಲವು ರಾಜ್ಯಗಳ ಚುನಾವಣೆ ನಡೆದಾಗ ಲಾಭ ಹೆಚ್ಚಾಗುತ್ತೆ. ಬಿಜೆಪಿ ಲೆಕ್ಕಾಚಾರ ಅದು ಒಂದು ರಾಜ್ಯದಲ್ಲಿ ಇರುವಂಥ ವೇವು ಇನ್ನೊಂದು ರಾಜ್ಯದ ಮೇಲೂ ಪ್ರಭಾವ ಬೀರಬಹುದು. UPಯಲ್ಲಿ ಯೋಗಿ ಮೋದಿ ಪ್ರಭಾವ ಏನಿತ್ತು ಅದು ಉತ್ತರಾಖಂಡ್, ಗೋವಾ, ಮಣಿಪುರದಲ್ಲೂ ಕೂಡ ಗೆಲುವನ್ನು ತಂದುಕೊಡ್ತು. ಅಲ್ಲೆಲ್ಲ ಅಷ್ಟು ಪಾಸಿಟಿವ್ ಆದಂಥ ವಾತಾವರಣ ಇರಲಿಲ್ಲ. ಆಡಳಿತದ ಬಗ್ಗೆ ಅಸಮಾಧಾನ ಇತ್ತು. ಅಷ್ಟೆಲ್ಲದರ ನಡುವೆಯೂ ಈಸಿಯಾಗಿ ಗೆಲುವು ಸಿಕ್ಕಿಬಿಟ್ಟಿದೆ. ಅಂದರೆ UPಯ ಎಫೆಕ್ಟ್ ಆ ರಾಜ್ಯಗಳ ಮೇಲೂ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದೇ ಥರ ಮೋದಿಯವರ ತವರು ಗುಜರಾತ್ನಲ್ಲಿ ಬಿಜೆಪಿಗೆ ಏನು ಅಷ್ಟು ಟೆನ್ಷನ್ ಇಲ್ಲ, ಅಲ್ಲಿ ಗೆದ್ದುಕೊಳ್ಬಹುದು. ಈಗ ಆಲ್ರೆಡಿ UP ಫಲಿತಾಂಶದ ಬೆನ್ನಲ್ಲೇ ಶುರು ಮಾಡೇ ಬಿಟ್ಟಿದ್ದಾರೆ ರ್ಯಾಲಿ. ಅಲ್ಲಿ ಅಬ್ಬರನೇ ಶುರು ಮಾಡಿಬಿಟ್ಟಿದೆ ಬಿಜೆಪಿ. ಅದರ ಪರಿಣಾಮ ಕರ್ನಾಟಕದ ಮೇಲೂ ಆಗಬೇಕು ಮತ್ತು ಒಟ್ಟಿಗೆ ಚುನಾವಣೆ ಮಾಡಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಲಾಭ ಆಗುತ್ತೆ. ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ ಅವಧಿ ಪೂರ್ವ ಚುನಾವಣೆ ಮಾಡಿದ್ರೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಆಪರೇಷನ್ G&K ಅನ್ನು ಶುರು ಮಾಡೇ ಬಿಟ್ಟಿದೆಯಾ ಬಿಜೆಪಿ. ಈಗ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿರೋದು ಕೂಡ ಇದೇ ವಿಚಾರದಲ್ಲಿ. ಅವಧಿ ಪೂರ್ವ ಚುನಾವಣೆಗೆ ಹೋಗಿಬಿಟ್ರೆ ಕಾಂಗ್ರೆಸ್ನ ಬಳಿ ಶಸ್ತ್ರಾಸ್ತ್ರಗಳಿಲ್ಲ, ಇನ್ನೂ ಸಿದ್ಧತೆ ಮಾಡಿಕೊಂಡಿಲ್ಲ ಪಕ್ಷ, ಇನ್ನೂ ಟೈಮ್ ಇದೆ ನಮಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಸೆಷನ್ನಲ್ಲಿ ಆಡಳಿತ ಪಕ್ಷ ಕಟ್ಟಾಕೋದಿಕ್ಕೆ ಬತ್ತಳಿಕೆಯಲ್ಲಿ ಅಸ್ತ್ರಗಳು ಖಾಲಿಯಾಗಿದ್ದು. ಮೊದಲಾದರೆ ಬಿಟ್ಕಾಯ್ನು, ಕಮಿಷನ್ನು, ಹಾಗೆ ಮೇಕೆದಾಟು ಅಂತ ಸುಮಾರು ವಿಚಾರಗಳಲ್ಲಿ ಕಾಂಗ್ರೆಸ್ ಸದ್ದು ಮಾಡ್ತು. ಆದರೆ ಈಗೆಲ್ಲ ಅಸ್ತ್ರಗಳು ಖಾಲಿಯಾಗಿಬಿಟ್ಟಿವೆ. ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಹೋಗೋದಕ್ಕೆ ಬತ್ತಳಿಕೆ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ 2 ವರ್ಷಗಳಿಂದ ಪದಾಧಿಕಾರಿಗಳ ನೇಮಕ ಆಗಿಲ್ಲ. ತಳಮಟ್ಟದಲ್ಲಿ ಕೆಲಸ ಮಾಡೋರಿಗೆ ಸರಿಯಾದಂತಹ ಜವಾಬ್ದಾರಿನೇ ಇನ್ನೂ ಫಿಕ್ಸ್ ಆಗಿಲ್ಲ. ನಾಯಕತ್ವದ ಜಟಾಪಟಿ ಇದೆ. ಸಿದ್ದರಾಮಯ್ಯನವ್ರ ಮಾತಿಗೆ ಬೆಲೆ ಸಿಗ್ತಿಲ್ಲ. DK ಒಂದು ದಾರಿಲಿ ಹೋದರೆ ಸಿದ್ದರಾಮಯ್ಯನವ್ರು ಒಂದು ದಾರಿಲಿ ಹೋಗ್ತಿದ್ದಾರೆ. ಇವೆಲ್ಲ ತಲೆನೋವುಗಳ ಮಧ್ಯೆ ಈಗ ಚುನಾವಣೆ ಘೋಷಣೆ ಆಗಿಬಿಟ್ರೆ, ಇನ್ನೇನು 4-5 ತಿಂಗಳಲ್ಲಿ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಚುನಾವಣೆ ಅಂತ ಆಗಿಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಬಿಜೆಪಿಯ ಹಿಂದುತ್ವದ ಅಸ್ತ್ರ ಎದುರಿಸೋದಕ್ಕೆ ಸರಿಯಾದಂಥ ಪ್ರತ್ಯಸ್ತ್ರ ಕಾಂಗ್ರೆಸ್ನ ಬಳಿ ಏನಿದೆ ಅನ್ನೋ ಪರಿಸ್ಥಿತಿ. ಇತ್ತೀಚೆಗೆ ನಡೆದಂಥ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಪೂರಕವಾಗಿಬಿಟ್ಟಿದೆ. ಹಿಜಾಬ್ ವಿವಾದ, ಹಿಂದೂ ಮತಗಳ ಧ್ರುವೀಕರಣ ಆಯಿತು. ಅಲ್ಲಿ ಕಾಂಗ್ರೆಸ್ಗೆ ಏನು ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋದೇ ಗೊಂದಲ ಕಂಡು ಬಂತು ನಮಗೆ. ಶಿವಮೊಗ್ಗ ಹರ್ಷ ಕೊಲೆ ವಿಚಾರ, ಅಲ್ಲೂ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಈ ಥರ
BJPಯ ವೋಟ್ ಬ್ಯಾಂಕನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುವಂಥ ಬೆಳವಣಿಗೆಗಳೇ ಆಗಿವೆ. BJP ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಪದೇ ಪದೇ ಪೆಟ್ಟು ಬೀಳ್ತಾ ಇದೆ. ಅದ್ರ ಜೊತೆಗೆ ಆಂತರಿಕ ಸಮಸ್ಯೆಗಳು ಬೇರೆ. ಹೀಗಿರುವಾಗ ಅವಧಿ ಪೂರ್ವ ಚುನಾವಣೆಯನ್ನು ಎದುರಿಸೋದು ಹೇಗೆ? ಈಗ BJP ಚುನಾವಣೆ ಬೇಗ ಬಂದರೆ ಅದಕ್ಕೆ ತಕ್ಕ ಹಾಗೆ ಮೋದಿಯವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸೋದಕ್ಕೆ ಒಂದಿಷ್ಟು ಯೋಜನೆಗಳನ್ನು ರೆಡಿ ಮಾಡ್ಕೊಳ್ತಾ ಇವೆ. ದಸರಾ ಟೈಮಿಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಮಾಡಿಸಿ ಲೋಕಾರ್ಪಣೆ ಮಾಡಿ ಎಂಥ ಅಭಿವೃದ್ಧಿ ಕಾರ್ಯ ಆಗಿದೆ. ಬೆಂಗಳೂರಿನ ಮೈಸೂರು ತಲುಪೋದಕ್ಕೆ 1.5 ಗಂಟೆ ಸಾಕು, ಅರ್ಧ ದಾರಿ ಕಡಿಮೆ ಆಯಿತು. 2 ಸಿಟಿಗಳು ಎಷ್ಟು ಹತ್ರ ಆದವು ಅನ್ನೋ ಥರ ಇಡೀ ರಾಜ್ಯದ ಮುಂದೆ ಈ ಯೋಜನೆ ಇಡೋದಕ್ಕೆ ಸಜ್ಜಾಗ್ತಾ ಇದೆ. ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿ ಸೇರಿದಂತೆ ಹಿಂದೂಗಳನ್ನು ಭಾವನಾತ್ಮಕವಾಗಿ ಸೆಳೆಯುವಂಥ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಹಿಂದುತ್ವದ ಅಸ್ತ್ರವನ್ನು ಹರಿತಗೊಳಿಸ್ತಾ ಇದ್ದಾರೆ ಆಲ್ರೆಡಿ. ಸೊ UP ಮತ್ತು ಇತರ ರಾಜ್ಯಗಳ ಗೆಲುವಿನ ಮೂಡ್ ಆ ವೇವ್ ಏನು ಸೆಟ್ ಆಗಿದೆ ಅದು ಕಂಟಿನ್ಯೂ ಆಗಬೇಕು. ಅದು ಮರ್ತೋಗೋಷ್ಟೊತ್ತಿಗೇನೆ ಕರ್ನಾಟಕದಲ್ಲಿ ಚುನಾವಣೆ ಬಂದುಬಿಟ್ರೆ, ಗುಜರಾತ್ನ ಜೊತೆಗೇನೆ ಚುನಾವಣೆಗೆ ಹೋಗ್ಬಿಟ್ರೆ ಮೋದಿ ಅಲೆ ಇಲ್ಲೂ ಕೂಡ ಕೆಲಸ ಮಾಡುತ್ತೆ. ಮೋದಿಯವರ ನಾಮಬಲದಿಂದಲೇ ನಾವು ಗೆದ್ದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಅವಧಿ ಪೂರ್ವ ಚುನಾವಣೆಗೆ ಬಹಳ ಗಂಭೀರ ಚಿಂತನೆ ನಡೀತಾ ಇದೆ ಅನ್ನೋದು ಹೊಸ ವಿಚಾರ. ಇದು ಕಾಂಗ್ರೆಸ್ಸಿಗರಿಗೆ ಟೆನ್ಷನ್ ತಂದಿಟ್ಟಿದೆ. ಕಾದು ನೋಡಬೇಕು. ಅಕಸ್ಮಾತ್ ಆ ರೀತಿ ಆದರೆ ಕಾಂಗ್ರೆಸ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೇಗೆ ಸಿದ್ಧವಾಗಲಿದೆ? ಅಕಸ್ಮಾತ್ ಅವಧಿ ಪೂರ್ವ ಚುನಾವಣೆ ನಡೆದಿದ್ದೇ ಹೋದಾದರೆ ಪದೇ ಪದೇ ಸೋಲಿನ ಆಘಾತದಲ್ಲಿರುವಂತಹ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತೆ, ಯಾವ ರೀತಿ BJP ವಿರುದ್ಧ ಪ್ರತ್ಯಸ್ತ್ರವನ್ನು ಕೈಗೆತ್ತಿಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.